ಇವಾಗ ಟಿ ಶೆಟ್ಟಿಗೆರೆಯಲ್ಲಿರುವಂತಹ ಟೀ ಎಸ್ಟೇಟ್ಗೆ ಬಂದಿದ್ದೀವಿ. ಓಹೋ ಫುಲ್ಲು ಎತ್ತ ನೋಡಿದರೂ ಟೀ ತೋಟನೇ ಇದೆ. ಜೋರೇ ಆಯ್ತು ಗುರು ಮಳೆ. ಬನ್ನಿ ಹೊರಡೋಣ. ಓಹೋ ಹೋಯ್ತು ಕರೆಂಟು. ಇಲ್ಲಿ ಶೆಟ್ಟಿಗೆರೆಯಲ್ಲಿ ಈ ಥರ ಸರ್ಕಲ್ ಸಿಗ್ತದೆ. ಈ ಸರ್ಕಲ್ ಈ ಕಡೆ ಹೋದರೆ ಶ್ರೀಮಂಗಳ, ನಾವು ಸ್ಟ್ರೈಟ್ ಆಗಿ ಹೋದರೆ ಟೀ ಎಸ್ಟೇಟ್ಗೆ ಹೋಗ್ಬೋದು. ಅದ್ಭುತ ಅದ್ಭುತ. ನೀರೇನು ಎಲ್ಲ ಕಡೆ ಹರಿತಲ್ಲ, ಬಟ್ ಈ ಕಾಫಿ ತೋಟದ ಹಸಿರು ಇದೆಯಲ್ಲ ಅದು ಮನಸ್ಸಿಗೆ ಮುದ ನೀಡ್ತದೆ. ಬನ್ನಿ, ಇದಕ್ಕಿಂತ ಇನ್ನೂ ಒಂದು ಅಲ್ಟಿಯಾದ ವ್ಯೂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಕತ್ತಲಾಚೆ ಏನಿದೆ ತಿಳಿಯದಲೇ ಸವಾರಿ ಸಂಚಾರ ಯಾನದೂರಿಗೆ. ಇಲ್ಲಿ ಶೆಟ್ಟಿಗೆರೆಯಲ್ಲಿ ಈ ಥರ ಸರ್ಕಲ್ ಸಿಗ್ತದೆ. ಈ ಸರ್ಕಲ್ ಈ ಕಡೆ ಹೋದರೆ ಶ್ರೀಮಂಗಳ, ನಾವು ಸ್ಟ್ರೈಟ್ ಆಗಿ ಹೋದರೆ ಟೀ ಎಸ್ಟೇಟ್ಗೆ ಹೋಗ್ಬೋದು. ಯಾರ್ದೋ ಒಂದು ಸ್ಟ್ಯಾಚು ಇದೆ. ಇವತ್ತಿನ ಮತ್ತೊಂದು ಅದ್ಭುತ. ಏನ್ ಸಖತ್ತಾಗಿದೆ ನೋಡಿ ಟೀ ಎಸ್ಟೇಟು. ಅಲ್ಲೋಗದ ಅಲ್ಲಿಗೆ ಅಲ್ಲೋಗದನಾ ಅಲ್ಲಿ. ಇವಾಗ ಟಿ ಶೆಟ್ಟಿಗೆರೆಯಲ್ಲಿರುವಂತಹ ಟೀ ಎಸ್ಟೇಟ್ಗೆ ಬಂದಿದ್ದೀವಿ. ನಿಜವಾಗ್ಲೂ ಅದ್ಭುತ ಅದ್ಭುತ ಅಂದರೆ ಅದ್ಭುತ ಗುರು. ಈ ಸಂಸ್ಥೆ ಎಸ್ಟೇಟೇ ಒಂಥರ ಬೇರೆ ಥರ ಇದೆ. ಸೊ ಇದು ನೋಡ್ಬೋದು, ಇದೇ ಒಂಥರ ಬೇರೆ ಥರ ಫೀಲ್ ಕೊಡ್ತದೆ ನಿಮಗೆ. ನಿಜವಾಗ್ಲೂ ಸಖತ್ತಾಗಿದೆ. ನಿಜವಾಗ್ಲೂ ಒಂದು ಮಸ್ತಾಗಿರೋವಂಥ ಪ್ಲೇಸು. ಈ ಕಡೆ ಬಂದರೆ ಅದೇ ಹೇಳೋದ್ನಲ್ಲ ಅವಾಗಲೇ, ಮಿಸ್ ಮಾಡ್ಕೋಬೇಡಿ. ಬಟ್ ಈ ತೋಟನ ಹಾಳು ಮಾಡೋಕೆ ಹೋಗ್ಬೇಡಿ, ಟೀ ತೋಟನ. ಓಹ್, ಈ ಕಡೆನೂ ಇದೆ ನೋಡಿ. ಈ ಕಡೆನೂ ಟೀ ತೋಟ, ಈ ಕಡೆನೂ ಟೀ ತೋಟ. ಓಹೋ ಉದ್ದಕ್ಕೋದೆ ಗುರು. ನಾವು ಬರೀ ಒಂದಷ್ಟು ಅಗಲ ಅಂದ್ಕೊಂಡು ನೋಡಿ ಇಲ್ಲೂ ಇದೆಯಲ್ಲಪ್ಪ, ಚೆನ್ನಾಗಿ ಕಾಣಿಸ್ತಾ ಇದೆ ಗುರು. ನಿಜವಾಗ್ಲೂ ಅದ್ಭುತ ಅಮೋಘ. ಓಹೋ ಇಲ್ಲಿ ನೋಡಿ. ಅಯ್ಯ ಒಟೋಗದ ಮರ ಹಳ್ಳಕ್ಕೆ. ಫುಲ್ಲು ಎತ್ತ ನೋಡಿದರೂ ಟೀ ತೋಟನೇ ಇದೆ. ಏನು ಗುರು ಇದು? ಈ ಮಧ್ಯ ಇದೇನೋ ಸುಣ್ಣನೇನೋ ಹಾಕಿರ್ಬೇಕು, ಒಟ್ನಲ್ಲಿ ಏನೋ ಔಷಧಿ ಥರ. ಅದೊಂದು ಸ್ವಲ್ಪ ವೈಟ್ ಕಾಣಿಸ್ತದೆ. ಇಲ್ಲ ಅಂತಂದರೆ ಕಂಪ್ಲೀಟ್ ಹಸಿರು. ಇವಾಗಲೂ ಚೆನ್ನಾಗಿ ಕಾಣಿಸ್ತಿದೆ, ಇವಾಗಲೇನು ಚೆನ್ನಾಗಿಲ್ಲ ಅಂತಲ್ಲ. ಇಲ್ಲೆಲ್ಲ ನೋಡಿ ಮೇಲ್ಗಡೆ ಇಲ್ಲೂ ಇದೆ. ಫುಲ್ ಎರಡು ಕಡೆನೂ ಟೀ ತೋಟ. ಸ್ನೇಹಿತರೆ, ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಟಿ ಶೆಟ್ಟಿಗೆರೆ ಅಲ್ಲಿರೋ ಟೀ ಎಸ್ಟೇಟ್ ಇದು. ನಿಜವಾಗ್ಲೂ ಒಂದು ಅದ್ಭುತ ರೈಡಿಂಗ್ ಅನುಭವವನ್ನು ನೀಡ್ತದೆ ಇದು. ಸ್ನೇಹಿತರೆ, ನಿಜವಾಗ್ಲೂ ಸ್ವರ್ಗ ಗುರು ಇದು. ಏನೋ ಒಂಥರ ಫೀಲು. ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಈ ಟೀ ಎಸ್ಟೇಟ್ ಹತ್ರ. ಅದಕ್ಕೆ ಇವಾಗ ನಾವು ನಮ್ಮ ಫ್ರೆಂಡ್ ಮನೆಗೆ, ಇವಾಗ ಶ್ರೀಮಂಗಲದಲ್ಲಿ ಅವ್ರ ಮನೆ ಇದೆ, ಹೋಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ.
ನಿಜವಾಗ್ಲೂ ಗುರು ಈ ಟೀ ಎಸ್ಟೇಟ್ ಅಂತೂ ಬೇರೆ ನೆಕ್ಸ್ಟ್ ಲೆವೆಲು. ನೀವು ಸಂಸ್ಥೆಲೇ ಒಂಥರ ನೋಡಿರ್ತೀರಾ, ಬಟ್ ಇಲ್ಲಿ ನಿಮಗೆ ಬೇರೆ ಥರನೇ ಫೀಲ್ ಆಗುತ್ತದು. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನನಗಂತೂ ಈ ಪ್ಲೇಸು ನಿಜವಾಗ್ಲೂ, ಎಸ್ಪೆಷಲಿ ಈ ಪ್ಲೇಸ್ ಇವತ್ತಿನದ್ರಲ್ಲಿ ಈ ಪ್ಲೇಸ್ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗುರು. ಸಖತ್ ಇಷ್ಟ ಆಯಿತು. ಹೆಚ್ಚು ವೀಡಿಯೋಗಳು ಬರ್ತಾ ಇರ್ತವೆ ನಮ್ಮ ಕನ್ನಡದಲ್ಲಿ, ಟ್ರಾವೆಲ್ ವೀಡಿಯೋಗಳು ಬರ್ತಾ ಇರ್ತವೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೇವ್ ನೇಚರ್ ಅಂತ ಹೇಳ್ತಾ, ಬಟ್ ಎಲ್ಲೇ ಹೋದ್ರೂ ಕೂಡ ಆ ಪರಿಸರನ ಹಾಳು ಮಾಡಿಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮಳೆ ಬೆಳಗ್ಗೆಯಿಂದ ಮಳೆ ಅಂತಿದ್ದೋ, ಇವಾಗ ಬಂತು ಮಳೆ. ನಿಜವಾಗ್ಲೂ ಕಪ್ಪು ಮೋಡ ಆಗ್ಬಿಟ್ಟಿದೆ. ಅದ್ಭುತ. ಇವಾಗ ನಾವು ಶ್ರೀಮಂಗಳ ಅನ್ನೋ ಊರ ಕಡೆಗೆ ಹೋಗ್ತಾ ಇದೀವಿ, ನಮ್ಮ ಫ್ರೆಂಡ್ ಮನೆಗೆ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ಎಂಥ ಕುತೂಹಲ, ಓ ತುಂಬ ಕುತೂಹಲ. ನಮ್ಮ ಫ್ರೆಂಡ್ ಮನೆಗೆ ಮೋಸ್ಟ್ಲಿ ಈ ಕಡೆ ಹೋಗ್ಬೇಕು, ಅದಕ್ಕೆ ಫೋನ್ ಮಾಡಿ ಕೇಳ್ಬಿಡ್ತೀನಿ ರೀ. ಮನೆಯ ಹುಡುಕಾಟದಲ್ಲಿದ್ದೀವಿ. ಇದೆಲ್ಲೋ ಲೆಫ್ಟ್ ತಗೊಳಕ್ಕೆ ಕೇಳಿದ್ರು. ಏನು ಅಂಗಡಿ ಇದೆಯಂತೆ, ಒಂದು 3 ಡಿವಿಷನ್ ಇದೆಯಂತೆ. ಆ 3 ಡಿವಿಷನ್ ಹತ್ರ ಲೆಫ್ಟ್ ತೊಗೊಳ್ಬೇಕಂತ. ಮತ್ತೆ ಅವನ ಪಾಪ ನಮ್ಗಳಿಗೆ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ, ಅದಕ್ಕೆ ಸ್ವಲ್ಪ ಬರೋಕ್ಕೆ ತಡವಾಗ್ತದೆ, ನೀವೇ ಬಂದ್ಬಿಡಿ ಬ್ರೋ ಅಂತಾನೆ. ಈ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಇಲ್ಲಿ, ಜೋರೇ ಆಯ್ತು ಗುರು ಮಳೆ. ಇದೆಲ್ಲ ಅಂಗಡಿ ಆಯ್ತೋ. ಈ ಬೆಳಗ್ಗೆ ಟೈಮ್ ಮಳೆ ಬಂದರೆ ಏನು ಅನ್ಸಲ್ಲ, ಈ ನೈಟ್ ಟೈಮ್ ಬಂದ್ಬಿಟ್ರಂತೂ ಬೇಜಾರು ಗುರು. ಮೋಸ್ಟ್ಲಿ ಇಲ್ಲ, ಇದೇ ಮನೆ ಗುರು. ಇದೇ ಇಲ್ಲಿ ಯಾವುದೋ ಒಂದು ಲೈಟ್ ಕಾಣಿಸ್ತಾ ಇದೆ, ಮೋಸ್ಟ್ಲಿ ಸರ್ಕಲ್ ಗಿರ್ಕಲ್ಲ, ಇದೆಲ್ಲ ಅಂಗಡಿಗಳೆಲ್ಲ ಅವೆ. ಮೋಸ್ಟ್ಲಿ ಇಲ್ಲೇ ಗುರು ಇರೋ. ಹಾಂ ಅದಕ್ಕೆ ಬರ್ತಾ ಇದೀವಿ ಇವಾಗ. ಕಡಿಮೆ ಆಗಿದೆ ಲೆಫ್ಟು ರೈಟು. ಹಾಂ ಸರಿ ಆಯಿತು. ಓಕೆ. ಈ ರಾತ್ರಿ ಬೇರೆ ಮಳೆ ಬರ್ತದೆ. ನಾವು ಬೆಳಗ್ಗೆಯಿಂದನೂ ಕೇಳ್ತಿದ್ದೀವಿ ಮಳೆ ಬರಲಿ ಅಂತ, ಬೆಳಗ್ಗೆಯಿಂದ ಬರಲಿಲ್ಲ, ಇವಾಗ ಬರ್ತು. ಸರಿ ಆಯಿತು ಬಂದು. ನೋಡಪ್ಪ ಈ ಥರ ಮಳೆ ಇಟ್ಕೊಂಡದೆ ಅದು ಈ ಕತ್ಲಲ್ಲಿ. ಬನ್ನಿ ಹೊರಡೋಣ. ಹೋಯ್ತು ಕರೆಂಟು. ಸ್ನೇಹಿತರೆ ನೋಡ್ರಪ್ಪ, ಆ ಅಡ್ರೆಸ್ ಕೇಳೋ ಟೈಮಲ್ಲಿ ಒಳಗಡೆ ಹೋಗಿದ್ದು, ಆ ಟೈಮಲ್ಲಿ ಮಳೆ ಕಡಿಮೆ ಆಗೋಗಿತ್ತು. ಸ್ನೇಹಿತರೆ ಇವಾಗ ನಾವು ದೀಪಕ್ ಅವ್ರ ಮನೆಗೆ ಬಂದಿದ್ದೀವಿ. ಅವಾಗಲೇ 1 ಗಂಟೆ ಟೈಮ್ ಆಯಿತು. ಎಲ್ಲ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಒಂದು ಜಾಲಿ ರೈಡ್ ಹೋಗೋದಂತ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಪೇರೆಂಟ್ಸ್ ಇಲ್ಲಿದ್ದಾರೆ. ಕಾಫಿ ತೋಟ ಇವಾಗ ಕಾಣಿಸಲ್ಲ, ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಮನೆ ಯಾರು ಇಲ್ಲ, ನಾವು 3 ಜನ ಮಾತ್ರ. ಅವ್ರ ಮನೆಯವರೆಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಒಂದು ಜಾಲಿ ರೈಡ್ ಕೂಡ ಆಗಿದೆ.